सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡುವ. ಭಯ ಯಾಕೆ ಯಾಕೆ ಭಯ? ಎಂಥದ್ದೇ ಯುದ್ಧ ಆಗಿರ್ಲಿ, ಎಂಥದ್ದೇ ಕೆಲಸ ಆಗಿರ್ಲಿ, ನನ್ನ ಹೆಸರು ಹೇಳ್ಕೊಂಡು ಮುಂದುವರಿ, ನಿನ್ನ ಮುಂದೆ ಜಯ ಬರುತ್ತೆ. ನೀನು ನಿಸ್ವಾರ್ಥವಾಗಿ ಸೇವೆ ಮಾಡೋದಕ್ಕೆ ಅಂತ ನಿಂತ ಮೇಲೆ ಯಾವುದೇ ರೀತಿಯ ಭಯ ಬೇಡ. ನಿನಗೆ ಬೇಕಾಗಿರುವಂಥ ಔಷಧೀಯ ಸಸ್ಯಗಳು ಸಿಗುತ್ತೆ. ಇದರಿಂದ ನಿನಗೆ ಒಳ್ಳೆಯದಾಗತ್ತೆ. ಓಂ ಶ್ರೀ ಹನುಮತೆ ನಮಃ ಅಂತ ದಿನಕ್ಕೆ 11 ಸಾರಿ ಹೇಳ್ಕೊಂಡು ನೀನು ಮುಂದುವರಿ. ನಿನಗೆ ಆರೋಗ್ಯದ ಸಮಸ್ಯೆಗೆ ಅಥವಾ ಮುಂಬರುವಂಥ ದಿನಗಳಲ್ಲಿ ಎಸ್ಪೆಷಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ ಜಾಗತಿಕ ಮಟ್ಟದಲ್ಲಿ. ಆವಾಗ ಎಲ್ಲರಿಗೂ ಕೊಡೋಕ್ಕೆ ಕುಡಿಸ್ಲಿಕ್ಕೆ ಹಸಿರು ವನಸ್ಪತಿ ಅಥವಾ ಆಯುರ್ವೇದಿಕ್ಕೆ ಉಪಯೋಗಕ್ಕೆ ಬರುತ್ತೆ. ಆ ವಿಶೇಷವಾದಂಥ ಸಸ್ಯ ಯಾವುದು, ಗಿಡ ಮೂಲಿಕೆ ಯಾವುದು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆಂಜನೇಯ. ಸೊ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ. ನಿನಗೆ ನಾನು ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಿಲ್ಲ, ನಿನ್ನ ಮೇಲೆ ನೀನು ನಂಬಿಕೆ ಇಡು. ನಿನ್ನ ಮೇಲೆ ನೀನು ಯಾವಾಗ ನಂಬಿಕೆ ಇಡ್ತೀಯೋ ನೀನು ನನ್ನನ್ನು ನಂಬ್ದಂಗೆ. ನಾನು ನಿನ್ನೊಳಗೆ ಇದ್ದೀನಿ ಅಂತ ನೀನು ನಂಬಲಿಲ್ಲ ಅಂದರೆ, ನನ್ನನ್ನು ಯಾವಾಗಲೂ ನೀನು ಹೊರಗೆಲ್ಲೋ ಹುಡುಕ್ತಾ ಇದ್ರೆ ನಾನು ಎಲ್ಲಿ ನಿನಗೆ ದರ್ಶನ ಕೊಡಲಿ? ಜೊತೆಗೆ ನಿನ್ನ ಶಕ್ತಿಯಾಗಿ ನಾನು ನಿಲ್ತೀನಿ ಅಂದರೆ ನಿನ್ನ ದೇಹದಲ್ಲೇ ತಾನೇ ನಾನು ಶಕ್ತಿಯಾಗಿ ನಿಲ್ಲಬೇಕು. ಸೊ ನಿನ್ನ ದೇಹನ, ನಿನ್ನ ಒಂದು ಶುಚಿತ್ವನ ನೀನು ನಂಬು ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇಹನ ಶುಚಿಯಾಗಿ ಇಟ್ಕೋ ಅಂತ ಹೇಳ್ತಿದ್ದಾರೆ. ನಂಬು, ಎಂಥದ್ದೇ ಕಷ್ಟ ಇರಲಿ, ಅಸಾಧ್ಯ ಇರಲಿ, ನಿನ್ನ ಕೈಲಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿನ್ನ ನಂಬಿಕೆನೇ ನಿನಗೆ ಶಕ್ತಿ, ಅಸ್ತ್ರ ಶಸ್ತ್ರ ಎಲ್ಲಾನು. ಸೊ ನಿನ್ನ ಕೈಯಲ್ಲೇ ನಾನಿದ್ದೀನಿ, ನಿನ್ನ ಮೈಯಲ್ಲೇ ನಾನಿದ್ದೀನಿ, ನಿನ್ನ ಆಲೋಚನೆಯಲ್ಲೇ ನಾನಿದ್ದೀನಿ. ಸೊ ಎಲ್ಲೆಲ್ಲೂ ನಾನೇ ನಂಬು ಅಂತ ಹೇಳ್ತಿದ್ದಾರೆ. ಜೊತೆಗೆ ದಿನಾಗ್ಲೂ ತುಪ್ಪದ ದೀಪ ಹಚ್ಚಿ ಆಂಜನೇಯನ ಫೋಟೋ ಮುಂದೆ, ಒಳ್ಳೇದಾಗತ್ತೆ. ಓಕೆ, ಭೇಟಿ ಮಾಡುವ. ಸೊ ನೀವು ಯೋಚನೆನೇ ಮಾಡಿರೋದಿಲ್ಲ ಅಂಥ ಜಾಗದಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ, ಯಾರಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನನ್ಗೆ ಎಲ್ಲಿ ಇಷ್ಟ ಬರುತ್ತೋ ನಾನು ಅಲ್ಲಿ ಕೊಡ್ತೀನಿ. ನನ್ನ ಇಷ್ಟ ಅದು. ನಾನು ಎಲ್ಲಿಂದ ಬೇಕಾದರೂ ಗೈಡೆನ್ಸ್ ಕೊಡ್ತೀನಿ. ಕೊಡೋ ಅಂಥ ಗೈಡೆನ್ಸನ್ನ ನೀನು ತಗೋ ಅಷ್ಟೇ. ಇಷ್ಟೇ ಹೇಳ್ತಾ ಇರೋದು. ಗೈಡೆನ್ಸ್ ಕೊಡ್ತೀನಿ, ತಗೋ. ನಿನಗೆ ಮಾರ್ಗದರ್ಶನ ತೋರಿಸ್ತೀನಿ, ನೀನು ಆ ಮಾರ್ಗದರ್ಶನದ ಮುಖಾಂತರ ಮುಂದುವರಿ ಅಂತ ಹೇಳ್ತಿದ್ದಾರೆ. ಯಾರು ಏನು ಹೇಳ್ತಾರೆ ಅದನ್ನ ಸರಿಯಾಗಿ ಕೇಳಿಸ್ಕೋ. ಬೇರೆಯವರ ಮಾತಿನ ಮುಖಾಂತರ ನಾನು ನಿನಗೆ ಸಂದೇಶನ ಕೊಡ್ತೀನಿ. ನಿನ್ನ ಕೈಲಿ ಮಾಡೋಕ್ಕಾದ್ರೆ ಸಹಾಯ ಮಾಡು, ಇಲ್ಲ ಅಂದರೆ ನಿನಗೆ ನೀನೇ ಸಹಾಯ ಮಾಡ್ಕೋ. ಧ್ಯಾನ ಮಾಡು ನಂದು. ಸ್ವಲ್ಪ ದೇಹಕ್ಕೆ ಹೆಚ್ಚಿನ ಶ್ರಮನ ಕೊಡು ಅಂತ ಹೇಳ್ತಿದ್ದಾರೆ. ನಿಮಗೆ ಬರುವಂಥ ಸಂದೇಶ ಸಂಜೆ ಹೊತ್ತಲ್ಲಿ ಬರುತ್ತೆ ಅಥವಾ ರಾತ್ರಿ ಹೊತ್ತಲ್ಲಿ ಸಂದೇಶ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಶಕ್ತಿನ, ನಿಮ್ಮ ಸಾಮರ್ಥ್ಯನ ನೀವು ನಂಬಬೇಕು, ಹೊಸತನ್ನ ಹುಡುಕ್ಬೇಕು. ಅದೇ ಜಾಗದಲ್ಲಿ ಕೂತ್ಕೊಂಡು ನಾನು ಸಾಧನೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಹೊಸ ಜೀವನ, ಹೊಸ ಬದುಕು ಬೇಕು ಅಂದರೆ ಹೊಸ ರೀತಿಲಿ ಪ್ರಯತ್ನ ಕೂಡ ಬೇಕು. ಹೊಸ ಸ್ಥಳಾನ್ವೇಷಣೆ ಕೂಡ ಹೇಳ್ತಾ ಇದೆ. ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಪವರ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪವರ್ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಾಮಾಯಣ ರಿಲೇಟೆಡ್ ಜಾಗಗಳಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಎಸ್, ನಿಮ್ಮ ಲಿಮಿಟ್ ಮೀರಿ ನೀವು ಬೆಳಿಬೇಕು.
ನನ್ನ ಕೈಲಿ ಇಷ್ಟೇ ಆಗೋದು, ನನ್ನ ಲಿಮಿಟ್ ಇಷ್ಟೇ, ಇದನ್ನ ಮೀರಿ ನಾನು ಏನು ಪ್ರಯತ್ನ ಪಡಕ್ಕಾಗಲ್ಲ, ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಯಾರಿರ್ತೀರಾ ಇಂಥವರಿಗೆ ಆಂಜನೇಯನ ಆಶೀರ್ವಾದ ಇಲ್ಲ ಅಂತ ಆಂಜನೇಯ ಹೇಳ್ತಿದ್ದಾರೆ, ನಾನಲ್ಲ. ಸೊ ಹಾಗಾಗಿ ನಿಮ್ಮ ಲಿಮಿಟನ್ನ ನೀವು ಕ್ರಾಸ್ ಮಾಡಿ, ನಿಮ್ಮ ರೂಲ್ಸನ್ನ ನೀವು ಬ್ರೇಕ್ ಮಾಡಿ, ಆಯಿತು ಅದೇನಿದೆಯೋ ನಾನು ಪ್ರಯತ್ನ ಪಡ್ತೀನಿ, ಇನ್ನೂ ಒಂದು ಹೆಜ್ಜೆ ಹೆಚ್ಚಿನ ಪ್ರಯತ್ನ ಪಡ್ತೀನಿ, ನನ್ನ ಕೈಲಾಗತ್ತೆ ಅಂತ. ಸೊ ನೀವು ಹೊರಟಂಥ ಕೆಲಸ ಹೋಗ್ತಾ ಹೋಗ್ತಾ ಟಫ್ ಆಗ್ಬೋದು, ನನ್ನ ಕೈಲಾಗಲ್ಲ ಅಂತ ಸೋಲು ಒಪ್ಕೊಬೇಡಿ, ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ನೋಡಿ, ಇಲ್ಲೂ ಬೆಟ್ಟ ಹೊತ್ತಿದ್ದಾರೆ, ಅಲ್ಲೂ ಬೆಟ್ಟ ಹೊತ್ತಿದ್ದಾರೆ. ಸಮಥಿಂಗ್ ಯಾರ್ದು ಪ್ರಾಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಜನಗಳ ಪ್ರಾಣಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬರುತ್ತೆ. ಆವಾಗ ನಿಮ್ಮ ಕಾರ್ಯದಕ್ಷತೆ, ಆಲೋಚನೆ, ಚಾಕಚಕ್ಯತೆ ಅಥವಾ ನಿಮ್ಮ AI ಇಂಟೆಲಿಜೆನ್ಸ್ ಎಷ್ಟು ಉಪಯೋಗಿಸ್ಕೊಳ್ತೀರಾ ಅನ್ನೋದಕ್ಕಿಂತ ಹೇಗೆ ನೀವು ನಿಮ್ಮನ್ನ ದೃಢ ವಿಶ್ವಾಸದಿಂದ ಕೇಪಬಲ್ ಆಗಿ ನಿಮ್ಮನ್ನ ನೀವು ನಂಬಿ ಈ ಸಮಸ್ಯೆಯಿಂದ ಜನಗಳ ಸೇವೆ ಮಾಡ್ತಾ ನಿಮ್ಮನ್ನು ಕಾಪಾಡ್ಕೊಳ್ತಾ ಹೇಗೆ ನೀವು ಬೆಳಿತೀರಾ ಅನ್ನೋದ್ರ ಮೇಲೆ ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಒನ್ ಫೈನಲ್ ಮೆಸೇಜ್ ನೋಡುವ. ವಾವ್, ಸ್ಟ್ರೆಂತ್. ಸೊ ಶಕ್ತಿ ಅನ್ನೋದು ತೋಳುಗಳಲ್ಲಿ ಇಲ್ಲ, ಮಾಂಸಖಂಡಗಳಲ್ಲಿ ಇಲ್ಲ, ರಾಮನಾಮ ಅನ್ನುವಂಥ ಜಪದಲ್ಲಿ ಇದೆ. ರಾಮನಾಮ ಜಪಾನ ಮಾಡು, ಇದರಿಂದ ನಿನಗೆ ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ. ರಾಮನಾಮ ಜಪನಾದರೂ ಮಾಡು, ನನ್ನ ಜಪನಾದರೂ ಮಾಡು, ನಿನಗೆ ಶಕ್ತಿನ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನಗೆ ಸಪೋರ್ಟಿವ್ ಆಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಆಂಜನೇಯ ಹೇಳ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಾ, ಮುಂದುವರಿಯಿರಿ. ಸೊ ಕಲಿತಾನೇ ಇರಿ, ಕಲಿಸ್ತಾನೇ ಇರ್ರಿ, ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಕೆಲವರು ಯೋಗ ಮೆಡಿಟೇಷನ್ ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಕೋರ್ಸಿಗೆ ಸೇರ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹೊಸ ಪುಸ್ತಕಗಳನ್ನ ಖರೀದಿ ಮಾಡಿ ಓದುವಂಥ ಸಾಧ್ಯತೆಗಳು ಕೂಡ ಇದೆ. ನನಗೆ ಈಗ ಅನ್ನಿಸ್ತಾ ಇದೆ, ನಾನು ಮೊನ್ನೆ ನನಗೆ ಪರ್ಸ್ನಲಿಗೆ ಹಾಕ್ಕೊಂಡಾಗ ಕಂಟಿನ್ಯೂಯಸ್ ಲರ್ನ್ ಅಂತ ಬಂದಿತ್ತು. ನಂಗೆ ಅವಾಗ ಅರ್ಥ ಆಗಿಲ್ಲ. ನಾನು ಇವಾಗ ಪುಸ್ತಕ ಆರ್ಡರ್ ಮಾಡಿದ್ದೆ, ಇವಾಗ ಯಾಕೆ ಆರ್ಡರ್ ಮಾಡಿದೆ ಅನ್ನೋದು ನಂಗೆ ಈಗ ಗೊತ್ತಾಯ್ತು. ಆಂಜನೇಯ ನನಗೆ ಇನ್ನೂ ಓದಕ್ಕೆ ಹೇಳಿದ್ದಾರೆ. ನಾನು ಇನ್ನೂ ಓದಿ 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 ದಬಾಕ್ಬಿಡ್ತೀನಿ. ನಾನು ಓದಿದ್ದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ. ಸೊ ಗ್ರಹಣದ ದಿನ ಸಮಥಿಂಗ್ ಏನೋ ಶುರು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಓದಲಿಕ್ಕೆ ಅನ್ನುವಂಥದ್ದು ಇದೆ. ಭಾನುವಾರದಿಂದ ಶುರು ಮಾಡಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಲರ್ನಿಂಗ್ ನ್ಯೂ ಸ್ಕಿಲ್ ಕೂಡ, ಹೊಸದೇನೋ ಸ್ಕಿಲ್ ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಇದಿಷ್ಟು ಆಂಜನೇಯ ನಮಗೆ ನಿಮಗೆ ಕೊಟ್ಟಂಥ ಮಾರ್ಗದರ್ಶನ. ಇಷ್ಟ ಆದರೆ ಟೇಕ್ ಕೇರ್, ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ಇಲ್ಲಾಂದರೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡಿ. ಸೊ ಒಂದು ಸಣ್ಣ ಮಂತ್ರ ಹೇಳ್ಕೊಡ್ತೀನಿ. ಶತ್ರು ಬಾಧೆಗೆ, ದೃಷ್ಟಿ ನಿವಾರಣೆಗೆ ಹೇಳ್ಕೊಳ್ಳಿ. ಬಾಂಧು ಬಾಂಧು ನಜರಾ ಬಾಂಧು, ದುಶ್ಮನ್ ಕಿ ಆಖಾ ಬಾಂಧು, आँख की कमान बांधू, जा पे जा उतरा जा, नजरा लगी सो आँच चुके तो बीर हनुमान की, गुरु ಗೋರಖನಾಥ್ ಕೆ ಅನ್ನಸ್ಪುರ ಮಂತ್ರ ಈಶ್ವರಿ ವಾಚ ಅಂತ ಹೇಳ್ಕೊಳ್ಳಿ. ಇದನ್ನ ಮಕ್ಕಳಿಗೆ ದೃಷ್ಟಿ ಆದ್ರೂ ತೆಗಿಬಹುದು, ನಿಮಗೆ ಕೂಡ ದೃಷ್ಟಿ ಆದರೆ ತೆಗಿಬಹುದು. ಕಾರ್ಯಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಅಥವಾ ಬೇರೆ ಎಲ್ಲಿ ಕಾರ್ಯಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಅಥವಾ ಬಿಸ್ನೆಸ್ ರಿಲೇಟೆಡ್, ಮನಿ ರಿಲೇಟೆಡ್, ಪರ್ಸ್ನಲಿ ವಿಚಾರಕ್ಕೆ ಅಥವಾ ಎಲ್ಲಾದ್ರೂ ಹೊರಗೋಗಿ ಬಂದಾಗ ದೃಷ್ಟಿ ಆದರೆ, ಹುಷಾರಿಲ್ಲ ಅಂದರೆ ಇದನ್ನ ಒಂದು 3 ಸತಿ ಹೇಳಿ ವಿಭೂತಿನ ಆಮಂತ್ರಿಸಿ, ಅಂದರೆ ಮಂತ್ರಿಸಿ ಮಕ್ಕಳಿಗೆ ಕೊಟ್ಟರೆ ಅಥವಾ ನೀವು ತಗೊಂಡ್ರು ಕೂಡ ಒಳ್ಳೇದಾಗುತ್ತೆ. ಇಲ್ಲ ನೀರಲ್ಲಿ ಇದನ್ನ 108 ಸತಿ ಹೇಳಿ ಮಾಡ್ತೀನಿ ಅಂದರೆ ಇನ್ನ ಪವರ್ಫುಲ್ ಇರುತ್ತೆ. ಇಲ್ಲ ಜಸ್ಟ್ ಹಾಗೆ ಒಂದು ಏನಾದರೂ ದೃಷ್ಟಿ ಥರ ತೆಗೆದು ಹಾಕ್ತೀನಿ ಅಂದರೂ ಕೂಡ ಈ ಮಂತ್ರ ಹೇಳ್ಕೊಂಡ್ರೆ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಟೇಕ್ ಕೇರ್.